ನೀವೆಲ್ಲರೂ ಚೂರು ಕೈ ಸರಿಯಾಗಿ ಮಾಡ್ಕೊಳ್ರಿ. ಇಲ್ಲ, ಇವತ್ತು ನಾವು ಯುಗಾದಿ ಹಬ್ಬದ, ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು 2 ದಿನಗಳು ಕೂಡವೆ, ಭಾಳ ಒಳ್ಳೆಯ ದಿನ. ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಯುವಕರು, ಆಮೇಲೆ ಎಲ್ಲ ವರ್ಗದ ನಾಗರಿಕರನ್ನ ಆಶೀರ್ವಾದ ಆಮೇಲೆ ಬೆಂಬಲ ಪಡ್ಕೊಂಡು ನಮ್ಮ ಅಜ್ಜರು ಶಾಮನೂರು ಶಿವಶಂಕರಪ್ಪ ಅವರು, ಆಮೇಲೆ ನಮ್ಮ ನಗರ ದೇವತೆ ದುರ್ಗಮ್ಮನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತೀವಿ. ಪಾರ್ಟಿ ಎಂಥ ಪ್ರಶ್ನೆ ಕೇಳ್ತಿದ್ದೀರಿ? ಶಾಮನೂರು ಶಿವಶಂಕರಪ್ಪ ಅವ್ರ ಬಗ್ಗೆ ನೀವು ಓದಿರಾ? ಕಾಂಗ್ರೆಸ್ ಕಟ್ಟಿರೋದೇ ಅವರು ಇಲ್ಲಿ ಮಧ್ಯ ಕರ್ನಾಟಕದಲ್ಲಿ. ಹ್ಞೂ ರೀ, ಆಗುತ್ತೆ ರೀ, ಇವತ್ತಿಲ್ಲ ಅಂದರೆ ನಾಳೆ ಆಗುತ್ತೆ. ನಮ್ಮ ಪಾರ್ಟಿ ಕಾರ್ಯಕರ್ತರು, ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತತಿ ಅಂತ. ನಾವೀಗ ಇವತ್ತು ಒಳ್ಳೆ ದಿನ ಅಂತ ಇವತ್ತೇ ಮಾಡ್ತಿದ್ದೀವಿ. ಹ್ಞೂ ರೀ. ಸಿಗುವ ಭರವಸೆ ತಾತ ಪ್ರತಿನಿಧಿಸಿದಂತ ಕ್ಷೇತ್ರವನ್ನ ನೀವು ಪ್ರತಿನಿಧಿಸೋಕೆ ಹೊರಟಿದ್ದೀರಾ. ಸೊ ಏನ್ ಕನಸಿದೆ ಸರ್? ನಮ್ಮ ತಾತಾರು ಏನೇನು ಮಾಡಿದ್ರು ನಾವು ಆ ಕೆಲಸಗಳು ಮುಂದುವೈತೀವಿ. ಆಮೇಲೆ ಎಲ್ಲರೂ ಶಾಮನೂರು ಶಿವಶಂಕರಪ್ಪ ಅವರನ್ನ ಅಪ್ಪಾಜಿ ಅಂತಾನೆ ಕರೀತಾರೆ. ಬರೀ ದಾವಣಗೆರೆನಲ್ಲೆಲ್ಲ, ಕರ್ನಾಟಕ ಇಂಡಿಯಾನಲ್ಲೂ ಭಾಳ ಜನ ಅಪ್ಪಾಜಿ 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 ಅಂತಾನೆ ಕರೀತಾರೆ. ಅದಕ್ಕೆ ಸುಮಾರು 6 ತಿಂಗಳಿಂದ ಎಲ್ಲರೂ ಚೂರು ಅವರು ಅಪ್ಪಾರ ಸ್ಥಾನದಲ್ಲಿರೋರು ಒಬ್ಬರು ವ್ಯಕ್ತಿನ ಕಳ್ಕೊಂಡಂಗಾಗೈತಿ. ನಾವು ಅವಾಗಿಂದ ಅಡ್ಡಾಡ್ಕೊಂತ ಜನನೇ ಚೂರು ಭಾಳ ಪ್ರೀತಿಸ್ತಿದ್ದಾರೆ ನಮ್ಮನ್ನು. ಯಾಕಂದರೆ ನಾವು ನಮ್ಮ ಕಿವಿರ್ಬೋದು, ನಮ್ಮ ಮೂಗಿರ್ಬೋದು, ಆದರೆ ಅಜ್ಜಾರು ನೆನೆಸ್ತಾರೆ. ಆಮೇಲೆ ಅದೇ ಬೇಡಿಕೆ ಇಟ್ಕೊಂತಾರೆ. ಅಜ್ಜಾರು ಯಾವ ಲೆಕ್ಕಕ್ಕೆ ಬಡವ್ರ ಸೇವೆ ಮಾಡಿದ್ರು, ಎಲ್ಲ ವರ್ಗದ ಜನನ ಸೇವೆ ಮಾಡಿದ್ರು, ಅದೇ ಲೆಕ್ಕಕ್ಕೆ ನಾವು ಸೇವೆ ಮಾಡಬೇಕು ಅಂತ ಜನನೇ ನಮಗೆ ಆದೇಶ ಕೊಡ್ತಿದ್ದಾರೆ. ನಾವು ಮುಂದೆ ಮಾಡ್ಕೊಂತ ಇರ್ತೀವಿ ಅಂತ. ಕಾರ್ಯಕರ್ತರು ಬಹಳ ಜನ ಬರ್ತಾರೆ, ಎಲ್ಲ 5 ಜನ ಒಳಗೆ ಬರ್ಬೋದ್ರಿ, ಆದ್ರೆ ನೀವು ಬರ್ಬೋದು. ಸರ್, ಈಗ ಅಲ್ಪಸಂಖ್ಯಾತ ಸಮುದಾಯದವರು ಒತ್ತಾಯ ಮಾಡ್ತಾ ಇದ್ರು. ನೀವು ಸಹ ಈಗ ಕಳೆದ 1 ತಿಂಗಳಿಂದ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿ ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸ ಮಾಡಿದ್ರಿ. ಸೊ ಹೇಗಿದೆ ರೆಸ್ಪಾನ್ಸ್ ನೀವೆಲ್ಲ ಹೋಗಿದ್ದಲ್ಲಿ? ಭಾಳ ಚೆನ್ನಾಗೈತ್ರಿ. ಯಾಕಂದ್ರೆ ಎಲ್ಲರೂ ನಾವು ಹುಟ್ಟು ಬೆಳ್ದೀವಿ ಎಲ್ಲರ ಜೊತೆ. ಎಲ್ಲರೂ ನಮಗೆ ನಮ್ಮ ಮಾವ ಅಂತಾನೆ ಕರ್ಗಿತೀವಿ. ಅದಕ್ಕೆ ಅದರಲ್ಲಿ ಏನು ಸಂಕೋಚ ಇಲ್ಲ. ಅಷ್ಟೇ ಹೇಳಿ ನಾವು ನಮ್ಮ ಮಾತು ಮುಗಿಸ್ತೀವಿ. ಹ್ಞೂ ರೀ, ವಿಶ್ವಾಸ ಇದೆ ಅಂತ. ಅಯ್ಯೋ ಹ್ಞೂ ರೀ, 100ಕ್ಕೆ 100 ಐತಿ, 100ಕ್ಕೆ 100 ಐತಿ, ನಿಮಗೂ ಐತಿ. ಒಂದು 5 ಜನ ಲೀಡರ್ಸ್ ಬರ್ತಾರೆ, ನೀವು ನೋಡ್ತೀವಿ. ಒಂದು 5 ಜನ ಯಾರ್ಯಾರು ಬರ್ತಾರೆ. ನಾಳೆ ಮೀಟಿಂಗ್ ಇದೆ, ಇವತ್ತು ನಾಳೆ ಮೀಟಿಂಗ್ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.